ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ಬಂದು ಫ್ರೈಡೇ, ಸೊ ಹಾಗಾಗಿ ಎರಡನೇದು ಆಷಾಢ ಶುಕ್ರವಾರ. ಇದರ ಬಂದು ದೇವರಿಗೆ ಚಿತ್ರಾನ್ನ ಅಂದರೆ ಫಸ್ಟ್ ಬಂದು ನಾವು ಸ್ವೀಟ್ ಪೊಂಗಲ್ ಇತ್ತು ಫಸ್ಟ್ನೇ ವೀಕು. ಈ ಸೆಕೆಂಡ್ನೇ ವೀಕ್ ಬಂದು ಚಿತ್ರಾನ್ನ. ಸೊ ಲೆಮನ್ ಚಿತ್ರಾನ್ನ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅಮ್ಮ ವಾಕಿಂಗ್ ಹೋಗಿದ್ದಾರೆ, ಹಾಗೆ ಯೋಗ ಮುಗಿಸ್ಕೊಂಡು ವಾಕಿಂಗ್ ಮುಗಿಸ್ಕೊಂಡು ಬರ್ತಾರೆ. ಸೊ ಅಷ್ಟರಲ್ಲಿ ಟಿಫನ್ ರೆಡಿ ಮಾಡಿಬಿಡ್ತೀನಿ. ಇನ್ನೂ ಮಕ್ಳು ಯಾರೂ ಎದ್ದಿಲ್ಲ. ಸೊ ಟಿಫನನ್ನು ಮುಗಿಸಿ ಅವ್ರಿಗೆ ಲಂಚ್ ಪ್ಯಾಕ್ ಮಾಡಿಬಿಟ್ಟು ಅದಾದಮೇಲೆ ಅವ್ರನ್ನೇ ಎಬ್ಬರಿಸ್ಕೊಂಡು ಸ್ನಾನಕ್ಕೆ ಕರ್ಕೊಂಡು ಹೋಗ್ಬೇಕು. ನಿನ್ನೆ ಅಪ್ಪು ಸ್ಕೂಲಿಂದ ಬಂದು ಹೋಮ್ವರ್ಕ್ ಮಾಡಿರಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ನಾನು ಹೋಮ್ವರ್ಕ್ ಮಾಡಿಲ್ಲ ಮಮ್ಮಿ ಅಂತೇಳಿ ಬೆಳಗ್ಗೆನೇ ಎದ್ದು ಹೋಮ್ವರ್ಕ್ ಮಾಡಿಸ್ಕೊತಿದ್ದ. ಸೊ ಏಷಾಲ್ ಸ್ಕೂಲ್ಗೆ ಹೋದ್ಮೇಲೆ ಚಾರ್ವಿಕ್ನು ಸ್ಕೂಲಿಗೆ ರೆಡಿ ಮಾಡಿ ಅವನಿಗೂ ಟಿಫನ್ನ ಮಾಡಿಸ್ತಿದ್ದೆ. ಬೇಗ ತಿನ್ನು. ಸೊ ಟೈಮ್ ಆಯಿತು, ನಡಿ ಹೋಗೋಣ ಸ್ಕೂಲ್ಗೆ ಅಂದ ತಕ್ಷಣ ನಿಂದೆ ಕೂತ್ಕೋತೀನಿ ಮಮ್ಮಿ, ನೀನು ಬಾ ನಾನು ಇವತ್ತು ಡ್ರಾಪ್ ಮಾಡೋಕ್ಕೆ ಅಂತೇಳಿ ಕರೆದ. ಸರಿ ಆಯಿತು ಅಂತ ಹೇಳಿ ಹೊರಟ್ವಿ. ಸೊ ಸ್ಕೂಲಿಗೆ ಬಂದು ರೀಚ್ ಆದ ತಕ್ಷಣ ಮ್ಯಾಮ್ ಗುಡ್ ಮಾರ್ನಿಂಗ್ ಮಾಡಿದ್ರು. ನಾನು ಗುಡ್ ಮಾರ್ನಿಂಗೇ ಮಾಡಲಿಲ್ಲ. ಆಮೇಲೆ ನಾನು ಗುಡ್ ಮಾರ್ನಿಂಗ್ ಮಾಡು ಅಂತ ಹೇಳಿದ್ಮೇಲೆ ಗುಡ್ ಮಾರ್ನಿಂಗ್ ಹೇಳಿ ಬಾಯ್ ಮಾಡಿ ಹೊರಟ. ಸೊ ಹಾಗೆ ಬರ್ತಾ ಹಾಲು ಮೊಸರು ಎಲ್ಲ ತೊಗೊಂಡು ಹೋಗ್ಬೇಡ ಅಂತೇಳಿ ಹಂಗೆ ತೊಗೊಂಡು ಹೋಗ್ತಿದ್ವಿ. ನಾವು ಯಾವಾಗ ಸೊ ಅಮ್ಮ ಅಷ್ಟರಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರು. ಇವತ್ತು ಶುಕ್ರವಾರ ಅಲ್ವಾ, ಸೆಕೆಂಡ್ ಆಷಾಢದು ವಾರ. ಸೊ ಹಾಗಾಗಿ ಪೂಜೆ ರೆಡಿ ಮಾಡ್ಕೊಂಡಿತ್ತು. ದೀಪಕ್ಕೆ ಇದು ಸತ್ನಿ ಇರಲಿಲ್ಲ ಅಂತೇಳಿ ಸತ್ನಿ ಎತ್ಕೊಂಡು ಬನ್ನಿ ಹೋಗಿ ಗೋಶಾಲೆಗೆ ಅಂತಂದ್ರು. ಸೊ ಹಾಗೆ ಹೊರಟು ನಾವು ಕೂಡ ಕರುಮರಿ ನಾವು ಬರೋಷ್ಟರಲ್ಲಿ ಅಮ್ಮ ಎಲ್ಲ ದೇವ್ರ ಮನೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡ್ತಿದ್ರು. ಹಾಗೆ ಹೋಗಿ ದೇವಸ್ಥಾನಕ್ಕೆ ದೀಪ ಅಂಟಿಸ್ಕೊಂಡು ಬರ್ತೀನಿ ಅಂತೇಳಿ ಹೊರಟ್ರು. ನಾನು ಈ ವಾರ ಹೋಗೋ ಆಗಿರಲಿಲ್ಲ. ಸೊ ಹಾಗಾಗಿ ಅಮ್ಮ ಹೋಗಿ ದೀಪ ಅಂಟಿಸ್ಕೊಂಡು ಬಂದರು. ಕೈಮಾ ಸಾರಿಗೆ ಏನಂತ ಹಾಕೋದು ಇವಾಗ ತಿಳಿಸ್ತೀನಿ. ಏನಂದರೆ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ, ಒಣಗಿದ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಮತ್ತು ಚಕ್ಕೆ, ಲವಂಗ, ಮತ್ತು ಶುಂಠಿ, ಮತ್ತು ಪುದೀನ, ಕೊತ್ತಂಬರಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಮಸಾಲೆ ರುಬ್ಬಿಡಬೇಕು. ಮಸಾಲೆ ಮಿಕ್ಸಿ ಜಾರ್ಗೆಲ್ಲ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಮಾಡ್ಕೊಂಡಿದ್ದೆ ಮಸಾಲೆ. ತರಕಾರಿ ರುಬ್ಕೊಬೇಕು. ಆಮೇಲೆ ಮಟನ್ ಮಿಕ್ಸಿಗೆ ಹಾಕೊಂಡು ಮತ್ತೆ ಒಗ್ಗರಣೆ ಕೊಟ್ಬಿಟ್ಟು ಒಗ್ಗರಣೆ ಉಂಟೆ ಮಾಡಿಬಿಟ್ಟು ಒಗ್ಗರಣೆಗೆ ಹಾಕ್ಬೇಕು. ಒಂದು ಸ್ವಲ್ಪ ಕುಕ್ಕರು ಕ್ಯಾಪು ಹಾಕ್ಬಿಡ್ಬೇಕು 5 ನಿಮಿಷ. ಇಟ್ಟಿದ್ದಾರೆ
ಕುಕ್ಕರ್ ಇಟ್ಮೇಲೆ ಸ್ವಲ್ಪ ಈರುಳ್ಳಿ ಹಚ್ಚಿ ಹಾಕೈತೆ. ಆಮೇಲೆ ಗೋಲ್ಡ್ ಕಲರ್ ಆದಮೇಲೆ ಮತ್ತೆ ಹಾಕಿದ್ದೀರಾ ಒಂಚೂರು? ಸ್ವಲ್ಪ ಮಸಾಲೆ ಹಾಕಬೇಕು. ಸ್ವಲ್ಪ ಮಸಾಲೆ ಹಾಕಿ ಮಿಕ್ಸಿಗೆ ಹಾಕ್ಕೊಬೇಕು. ಆಮೇಲೆ ನೋಡಿರಿ ಈ ಥರ ಉಂಟೆ ಮಾಡಿ ಕುಕ್ಕರ್ಗೆ ಬಿಡಬೇಕು. ಬಿಟ್ಟು ಒಂದು 5 ನಿಮಿಷ ಕ್ಯಾಪ್ ಮುಚ್ಚಿಬಿಡ್ಬೇಕು. ಮುಚ್ಚಾದ್ಮೇಲೆ ಅದು ಗಟ್ಟಿ ಆಗುತ್ತೆ ಉಂಟೆ. ಆವಾಗ ಮಸಾಲೆ ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಬೇಕು. ಕ್ಯಾಪ್ ಹಾಕೋದಾ? ಇನ್ನೂ ಇಲ್ಲ, ಸ್ವಲ್ಪ ಹಾಕಬೇಕು, ಡ್ರೈ ಹಾಕಬೇಕು. ಮಸಾಲೆ ಹಾಕಿದ್ರೆ ನೀರೇನು ಇದಾಗಲ್ಲ. ಇದು ಎಣ್ಣೆನೆಲ್ಲ ಫ್ರೈ ಮಾಡಿಬಿಟ್ಟು ಒಂದು 5 ನಿಮಿಷ ಕ್ಲೋಸ್ ಮಾಡಿಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ. ಆವಾಗ ನೀರು ಇಟ್ಕೊಂತ 5 ನಿಮಿಷ ಆಮೇಲೆ ಮಸಾಲೆ ಹಾಕ್ಬಿಟ್ಟು ಕುಕ್ಕರು ಮುಚ್ಚಿಟ್ಬಿಡ್ಬೇಕು. ಇದೆ ಈಗ ಮಸಾಲೆ ಕೊಡ್ತಿದ್ದೀರಿಗೆ ಒಂದು ಆಲೂಗಡ್ಡೆ ಹಾಕೋಣ. ಆಲೂಗಡ್ಡೆ ಹಾಕಿದ್ರೆ ಮತ್ತೆ ಟೇಸ್ಟ್ ಇರುತ್ತೆ. 2 ಹಾಕ್ಬಾರ್ದು. ನಮ್ಮ ಮನೆಯಲ್ಲಿ ಸ್ವಲ್ಪ ಕಿಟಕಿಗಳಿಗೆಲ್ಲ ಕರ್ಟನ್ ಎಲ್ಲ ಚೇಂಜ್ ಮಾಡೋಣ ಅಂತೇಳಿ ಆರ್ಡರ್ ಕೊಡೋಣ ಅಂತೇಳಿ ಅನ್ಕೊಂಡ್ವಿ. ಸೊ ನಮ್ಗೆ ಪರಿಚಯ ಇರೋರು ಇವ್ರ ಹತ್ರನೇ ಆರ್ಡರ್ ಕೊಟ್ಟು ಇವ್ರ ಹತ್ರ ಮಾಡಿಸ್ಕೊಂಡಿದ್ರು. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಅಂತೇಳಿ ನಾವು ಇವ್ರಿಗೇನೆ ಆರ್ಡರ್ ಕೊಟ್ವಿ. ಸೊ ಹೊಸ್ಲಿಗೆ ಬ್ರಾಸ್ದು ಇದಾಗ್ತಾರಲ್ವ ಶೀಟು, ಸೊ ಅದನ್ನು ಹಾಕ್ಸೋಣ, ಹಂಗೆ ಕರ್ಟನ್ಸ್ಗೂ ಆರ್ಡರ್ ಕೊಡೋಣ, ಎಲ್ಲ ಇವರೇ ಮಾಡ್ಕೊಡ್ತಾರೆ ಅಂತೇಳಿ ನಾವು ಇವ್ರಿಗೆ ಆರ್ಡರ್ ಕೊಟ್ರಿ. ಅಷ್ಟರಲ್ಲಿ ಚಾರ್ವಿಕ್ ಸ್ಕೂಲಿಂದ ಬಂದ. ಯಾರ್ದು ಬರ್ತಡೆ ಹೇಳ್ಬಾಯ್ಲಿ? ಆನ್ವಿತ್ ಗೌಡ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ಆ್ಯಂಡ್ ಬಾಯ್.